ಅವನ ಬಿಡಬಹುದೇ ಬೇಡಿ? ಇದು ನಿನ್ನ ಪ್ರಶ್ನೆ. ನಿಜವಾಗಿ ಈ ಪ್ರಶ್ನೆ ಮತ್ತೊಬ್ಬರ ಹತ್ರ ಕೇಳುವುದೇ ಅಲ್ಲ. ಒಲಿದವನನ್ನ ಬಿಡಬಹುದೋ ಕೂಡಬಹುದೋ ಅದು ಅವರವರ ಪ್ರೇಮ ಪ್ರಪಂಚದ ಪಾವಿತ್ರ್ಯವನ್ನು ಅವಲಂಬಿಸಿದೆ. ಇನ್ನೊಂದು, ಇಂತಹ ಪ್ರೇಮ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ವಿಷಯ ಬ್ರಹ್ಮಚಾರಿಗಳ ಹತ್ರ ಕೇಳಿದ್ರೆ ಏನು ಉತ್ತರ ಸಿಕ್ಕಿ? ಸರಿ ಸರಿ, ನಾನು ಎಲ್ಲವನ್ನ ಕೇಳಿಕೊಂಡವು. ಈಗ ನಾನು ಕೇಳಿದ ಪ್ರಶ್ನೆಗೆ ಬ್ರಹ್ಮಚಾರಿಯ ಏನು ಉತ್ತರ ಕೊಡಬಹುದು ಅಂತ ಹೇಳ್ತೀನಿ. ಆದ್ರೆ ನಿಮ್ಮ ಪೂರ್ವಾಗ್ರಹಗಳನ್ನ ನಾನು ಕೇಳಿದವಳೆ. ಏನು? ಹಿಂದೆ ಒಂದು ಸಮಯದಲ್ಲಿ 60 ವರ್ಷದಲ್ಲಿರುವ ನಿಮ್ಮ ತಂದೆಯವರ ಮನೆಯಲ್ಲಿ ಚಿಂತಾಕ್ರಾಂತರಾಗಿ ನಿಂತುಕೊಂಡಾಗ ಯಾಕಪ್ಪ ಅಂಕವನ್ನು ಸಣ್ಣದು ಮಾಡಿಕೊಂಡಿದ್ದೀರಿ ಅಂತ ಕೇಳಿದಾಗ ನಿಮ್ಮ ತಂದೆಯವರು ಹೇಳಿತು, ಮಗನೇ ನಿನಗೊಂದು ತಮ್ಮ ಬೇಕು ಅಂತ ಹೇಳಿ. ಆಗ ನಾನು ತಿಳ್ಕೊಂಡದ್ದು ಅಮ್ಮ ಬೇಕು ಅಂತ ಭಾವಿಸಿಕೊಂಡರು. ನನ್ನ ಕತೆ ಒಳ್ಳೆ ಗೊತ್ತುಂಟಲ್ವ ನಿಮಗೆ? ಸರಿ ಸರಿ ಸರಿ, ಹಾಗೆ ತಿಳಿದು ತಂದೆಯವರಾದಂತಹ ಅವರ ಪ್ರೇಮದ ವಿಚಾರದಲ್ಲಿ ಉತ್ತರವನ್ನ ಕಂಡುಹಿಡಿದವರು ನೀವು. ನಾನೆಲ್ಲ ಎಳೆಯವಳೀಗ, ಈಗ ಉತ್ತರ ಕೊಡುವುದಕ್ಕೆ ಸಾಧ್ಯ ಇರುವುದಿಲ್ಲ. 60 ವರ್ಷ ಆದವರು ಪ್ರೇಮ ಪ್ರಕರಣವನ್ನೇ ಇತ್ಯರ್ಥ ಮಾಡಿದ್ದೀರಿ, ನಂದು ಯಾಕೆ ಮಾಡುವುದಿಲ್ಲ ಅಂತ ಕೇಳುವುದು. ರಾಜಕುಮಾರಿ, ಇಲ್ಲಿ ಸಮಸ್ಯೆ ಆಗಿರುವುದೇನು ಗೊತ್ತಾ? ಸತ್ಯವತಿ ದೇವಿಯವರಿಗೆ ಯಾವ ಕಾಲಕ್ಕೂ ನನ್ನ ತಂದೆಯ ಮೇಲೆ ಗೌರವ ಇತ್ತು. ಇಲ್ಲಿ ಏನಾಗಿದೆ ಹೇಳು? ಅಪ್ಪ ನಾಳೆ ಮದುವೆ ನಿಶ್ಚಯಿಸಿದ್ದಾನೆ, ನೀವು ಮುಂಚಿನ ದಿವಸ ಬೇರೆಯವರಿಗೆ ಮಾತು ಕೊಟ್ಟಿದ್ದೀಯ. ನಿನ್ನತ್ರ ಕೇಳ್ತೇನೆ, ಇದನ್ನ ಅಪ್ಪನಿಗಾದ್ರೂ ಹೇಳಿದ್ದೀಯಾ? ಅವಕಾಶವೇ ಆಗಲಿಲ್ಲ. ಅದೇ ನನಗೆ ಈ ಸಮಸ್ಯೆ ಆದದ್ದು. ಮೂವರು ಮಾಲ ಹಿಡಿದು ನಿಂತವರಲ್ಲಿ ಓರ್ವಾಕೆ ಯಾರಿಗೂ ಮಾತು ಕೊಟ್ಟಿರಬಹುದೇ ಎಂದು ಊಹಿಸುವ ಸಂಸ್ಕಾರ ಭಾರ್ಗವರ ಶಿಷ್ಯನದ್ದಲ್ಲ. ಹಾಗಾಗಿ ಕರೆತಂದೆ. ಈಗ ಗೊತ್ತಾಯ್ತು ಹೀಗೆ. ಕೆಲಸ ಮಾಡೋಣ. ನಿನ್ನ ಅಪ್ಪ ಬರುವಾಗ ಒಂದು ಮಾತನ್ನು ಹೇಳಿದ್ದ, ಕನ್ಯೆಯರ ಕೈ ಪಿಡಿದು ಎನ್ನ ಕುಲ ಕೋಟಿಗಳನ್ನು ಉದ್ಧರಿಸಬೇಕು, ಬಳಿಕ ನಿಮ್ಮಿಚ್ಛೆ ಬಂದಂತೆ ಮಾಡಿ ಎಂದು. ನೀನೇ ಸರ್ವಜ್ಞ ಎಂದ ನನಗೆ ಈ ಪ್ರಸಂಗ ಮುಂದುವರಿಸುವುದು ಹೇಗೆ ಅಂತ ಗೊತ್ತಾಗುದಿಲ್ಲ. ಏನ್ ಮಾಡ್ಬೇಕು ನೀನೇ ಹೇಳಿ. ಚಂದಿರಾನ್ವಯ ದೀಪಕ್ಕೆ ದಯದಿ, ಚಂದಿರಾನ್ವಯ ದೀಪಕ್ಕೆ ದಯದಿ, ಸತ್ಯ ಸಂದನಿ ಎಂಬುದರಿದಿ ಸತ್ಯ ಸಂದನಿ ಎಂಬುದರಿದಿ ನೀಯನ್ನ ಎಂದಿಗೈ ತಗಳೆನುತ ಮಾರ್ಗವೋ ನೋಡುದಿಗ, ಎಂದಿಗೈ ತಗಳೆನುತ ಮಾರ್ಗವೋ ನೋಡುದಿಗ, ಸಾಲ್ವನಲ್ಲಿಗೆ ಕಳುಹಿಸು ಎಂದಿಗೈ ತಗಳೆನುತ ಮಾರ್ಗವೋ ನೋಡುದಿಗ, ಸಾಲ್ವನಲ್ಲಿಗೆ ಕಳುಹಿಸು. ಚಂದಿರಾನ್ವಯ ದೀಪಕೇಡು ದಯದಿ, ಅಂಬೆಯ ಬದುಕಿನಲ್ಲಿ ಸಾಕ್ಷಾತ್ ದೇವರನ್ನೇ ಕಂಡ ಅನುಭವ ನನ್ನ ಪಾಲಿಗಾಯಿತು. ಯಾಕೆಂದ್ರೆ ಈ ಕ್ಷಣದವರೆಗೆ ನಾನೇನು ಮಾಡಲಿ, ನನ್ನಿಂದೇನಾದೀತು ಎನ್ನುವ ಭಯದಲ್ಲೇ ಇದ್ದವಳು ನಾನು. ಇದ್ದಕ್ಕಿದ್ದಾಗೆ ಕ್ಲಿಷ್ಟಕರವಾದಂತಹ ಈ ಸಂದರ್ಭದಲ್ಲಿ ಎಂತಹ ಔದಾರ್ಯವನ್ನ ಕಣ್ಣಿ ತೋರಿಸಿದ್ದೀನಿ. ಧನ್ಯಳಾದೆ. ನನ್ನ ಬದುಕಿಗೆ ಸಹಾಯವನ್ನ ನೀಡುವ ಮನಸ್ಸು ತಮಗಿದೆ ಅಂತಾದ್ರೆ
ಎಷ್ಟು ಹೊತ್ತಿಗೆ ಅಂಬೆಯನ್ನ ಕಾಣುತ್ತೇವೆ, ಯಾವ ಕ್ಷಣದಲ್ಲಿ ಅಂಬೆಯನ್ನ ಕಾಣುತ್ತೇವೆ, ಎಷ್ಟು ಹೊತ್ತಿಗೆ ಅಂಬೆಯ ಜೊತೆಯಲ್ಲಿ ಮಾತನಾಡುತ್ತೇವೆ ಅಂತ ಕ್ಷಣ ಕ್ಷಣಕ್ಕೂ ನನ್ನ ದಾರಿಯನ್ನ ನಿರೀಕ್ಷಿಸುತ್ತಿರುವ, ನನ್ನ ಮಾರ್ಗವನ್ನ ಕಾಯುತ್ತಿರುವ ಸೌಪದೇಶದ ದೊರೆಯಾದ ಸಾಲ್ವ ನನಗೆ ಕಳುಹಿಸಿಕೊಟ್ಟರೆ ಏಳೇಳು ಜನ್ಮಕ್ಕೂ ನೀನ ಹೋಗುವ ತಯಾರಿ ಮಾಡಿ. ಒಂದು ಮಾತು, ಮದುವೆಯ ಮಂಟಪದಿಂದಲೇ ನಿಮ್ಮನ್ನ ಕರೆ ತಂದವನ, ಸಾಲಂಕೃತರಾಗಿದ್ದಂತ ನಿಮ್ಮನ್ನ ಕರೆ ತಂದಿದ್ದೇನೆ. ಹೌದು, ಒಂದು ಕೆಲವು ದಿವಸವಾಯಿತು. ನಿಜ. ಆ ವೇಳೆಯಲ್ಲಿ ತೊಟ್ಟದ್ದೋ ಹುಟ್ಟದ್ದೋ ಯಾವುದಾದ್ರೂ ಒಂದನ್ನೂ ಬಿಡದೆ ಮೂಟೆ ಕಟ್ಟಿ ಎಲ್ಲ ತಗೊಂಡು. ನಾನು ಕಾಶಿಪುರದವಳು. ಕಾಶಿಯಲ್ಲಿರುವ ಸಂಪ್ರದಾಯವೆಂದರೆ ಎಲ್ಲಿಂದಲೋ ಬಂದವರು ಕಾಶಿಯಲ್ಲಿ ಬಿಟ್ಟು ಹೋಗ್ತಾರೆ. ಅಂತಹ ಸಂಸ್ಕಾರದಲ್ಲೇ ಬೆಳೆದವಳು ನಾನು. ಇಲ್ಲ, ಏನನ್ನೂ ಬಿಟ್ಟು ಹೋಗುವುದಿಲ್ಲ. ಕೇಳಿದೆ ಗೊತ್ತ, ಇಲ್ಲಿಂದ ಹೋದವರು ಕಾಶಿಯನ್ನು ಬಿಟ್ಟು ಬರ್ತಾರೆ, ಕಾಶಿಯಿಂದ ಬಂದವರು ಬಿಟ್ಟು ಹೋಗ್ತಾರೆ ಅಂತೇನಿಲ್ವಲ್ಲ. ಆದ್ರೆ ಒಂದು ಯಾವುದೋ ಒಂದು ಬಿಟ್ಟಿದ್ದೇನೆ ಅಂತ ಮತ್ತೊಂದು ದಿವಸ ಬರೋದು ಬೇಡ.